ದೊಡ್ಡಬಳ್ಳಾಪುರ ತಾಲೂಕಿನ ನಿರ್ಜನ ಪ್ರದೇಶದಲ್ಲಿರುವ ಬೆನಕಪ್ಪ ದೇವಾಲಯದ ಛತ್ರದಲ್ಲಿ ನಿಧಿ ಶೋಧ ನಡೆಸಿದ್ದು ದಿಗ್ಬಂಧನ, ಪೂಜೆ, ಮಾಟ ಮಂತ್ರ ಮಾಡಲಾಗಿದೆ. ಗುಂಡಿ ತೋಡಿ ಕುಡಿಕೆ, ಅರಿಶಿಣ ಕುಂಕುಮ ಹಾಗೂ ವಾಮಾಚಾರಕ್ಕೆ ಬಳಸುವ ವಸ್ತುಗಳನ್ನು ಉಪಯೋಗಿಸಿ ಶೋಧ ಕಾರ್ಯ ನಡೆಸಿದ್ದಾರೆ. ಈ ಘಟನೆಯಿಂದ ದೇವಾಲಯದ ಬಳಿ ಗ್ರಾಮಸ್ಥರು ತೆರಳಲು ಭಯಭೀತರಾಗಿದ್ದಾರೆ. ದೇವಸ್ಥಾನದ ಅರ್ಚಕ ಕುಟುಂಬದ ಉದಯ ಆರಾಧ್ಯ ಮಾತನಾಡಿ, ತಾಲೂಕಿನಾದ್ಯಂತ ದೇವಾಲಯಗಳ ಹುಂಡಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿರುವ ಜೊತೆಗೆ ಈಗ ನಿಧಿಗಳ್ಳರು ಹಾವಳಿ ಶುರುವಾಗಿದೆ. ಇತ್ತೀಚೆಗೆ ಘಾಟಿ ಸುಬ್ರಹ್ಮಣ್ಯ ರಸ್ತೆಯ ದೇವರ ಬೆಟ್ಟದಲ್ಲಿರುವ ಗುಟ್ಟನರಸಿಂಹಸ್ವಾಮಿ ದೇವಾಲಯದಲ್ಲೂ ಇದೇ ಮಾದರಿಯ ಶೋಧ ನಡೆಸಿ ಕಲ್ಲಿನ ಮೂರ್ತಿಯನ್ನೇ ಅಪಹರಿಸಿದ್ದರು. ಸರ್ಕಾರ ನಿರ್ಜನ ಪ್ರದೇಶದಲ್ಲಿರುವ ದೇವಸ್ಥಾನಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ. ತಾಲೂಕು ತೂಪ್ಗೆರೆ ಗ್ರಾಮದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಎದ್ಲಳ್ಳಿ ಅಂತ ಊರು ಸಮೀಪ ಇರುವ ಅತ್ಯಂತ ಪುರಾತನವಾದಂಥ ದೇವಸ್ಥಾನ ಅಂದರೆ ಬೆನಕನಾಳ. ಇಲ್ಲಿ ಈ ಬೆನಕನಾಳ ತನ್ನ ಪ್ರಕೃತಿ ರಮಣೀಯತೆಗೆ ಹೆಸರಾಗಿದೆ. ಮಲೆನಾಡಿನ ಅನುಭವ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಉತ್ತರ ಪಿನಾಕಿನಿ ನದಿ ಹರಿಯುತ್ತೆ. ಒಂದು ಶ್ರದ್ಧಾಭಕ್ತಿಯ ಕೇಂದ್ರ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲಿ ಹಿಂದೂ ಶ್ರದ್ಧಾಭಕ್ತಿಯ ಕೇಂದ್ರವೇ ಅಲ್ಲಿ ನಿಧಿಗಳ್ಳರ ಹಾವಳಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಆದ್ಯಂತ ಹೆಚ್ಚಾಗಿದೆ. ಅದೇ ರೀತಿ ಕಳೆದ ಯುಗಾದಿ ಅಮಾವಾಸ್ಯೆ ದಿನ ಈ ನಮ್ಮ ಬೆನಕನಾಳ ದೇವಸ್ಥಾನದ ಬಳಿಯೂ ಸಹ ನಿಧಿಗಳ್ಳರು ಬಂದು ವಾಮಾಚಾರ ಮಾಡಿ ಅಲ್ಲಿ ಅತ್ಯಂತ ಪುರಾತನವಾದಂಥ ಒಂದು ಚೌಟ್ರಿಯನ್ನು ವಿರೂಪಗೊಳಿಸಿ 1953ನೇ ಇಸ್ವಿಯಲ್ಲಿ ಕಟ್ಟಿದ್ದಂಥ ಬೆನಕ ವಿಲಾಸ ಎಂಬ ಒಂದು ಅರವಟಿಕೆ ಚೌಟ್ರಿಯನ್ನು ವಿರೂಪಗೊಳಿಸಿ ವಾಮಾಚಾರ ನಡೆಸಿ ನಿಧಿ ಶೋಧ ನಡೆಸಿ ಇಲ್ಲಿ ಶ್ರದ್ಧಾಭಕ್ತಿಯ ಕೇಂದ್ರಕ್ಕೆ ಒಂದು ತೊಂದರೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ದೇವಸ್ಥಾನ ಇರೋದರಿಂದ ಯಾರೂ ಭದ್ರತೆ ಇಲ್ಲ. ಆದ ಕಾರಣ ದೇವಸ್ಥಾನಕ್ಕೂ ಹಾನಿಯಾಗುತ್ತೆ ಅಂತ ನಮ್ಮ ಕಳವಳ. ಆದ್ದರಿಂದ ನಾನು ನಿಮ್ಮ ಮೂಲಕ ಏನು ಕೇಳ್ಕೊತೀನಿ ಅಂದರೆ, ಯಾರ್ಯಾರು ಈ ನಿಧಿಗಳ್ಳತನದಲ್ಲಿ ತೊಡಗಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಬೇಕು. ಇನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.